ಸೋದೆ. ಧಾರ್ಮಿಕತೆಯಿಂದ ಹಾಗೂ ಅದ್ಭುತ ಪ್ರಕೃತಿಯಿಂದಾಗಿ ತನ್ನ ವೈಶಿಷ್ಟ್ಯವನ್ನು ಕಾಪಾಡಿಕೊಂಡ ಕ್ಷೇತ್ರ. ಧಾರ್ಮಿಕ ಹಿನ್ನೆಲೆಯಲ್ಲಿ ವಿಚಾರ ಮಾಡುತ್ತಾ ಹೋದರೆ ಈ ನಮ್ಮ ಪಯಣ ಅಂತ್ಯವನ್ನು ಕಾಣೋದೇ ಇಲ್ಲ. ಸಂಕ್ಷೇಪವಾಗಿ ಒಂದೆರಡು ಮಾತುಗಳಲ್ಲಿ ಹೇಳೋದಾದರೆ, ಭಾವಿ ಮಾರುತರ ಸಾಧನಾ ಭೂಮಿ ಹಾಗೂ ಮೂರ್ಲೋಕವನ್ನು ತನ್ನ ಪಾದಧೂಳಿಗೆ ಸರಿದೂಗಿಸಿದ ತ್ರಿವಿಕ್ರಮನ ಮನೆ ಈ ಕ್ಷೇತ್ರ. ಪ್ರಾಕೃತಿಕವಾಗಿ ವಿಚಾರ ಮಾಡುತ್ತಾ ಹೋದರೆ ಈ ಮೂರ್ಲೋಕದೊಡೆಯನ ಮನೆ ಹಚ್ಚ ಹಸಿರಿನ ಹೊದಿಕೆಯನ್ನು ಹೊದ್ದುಕೊಂಡಂತೆ ಭಾಸವಾಗುತ್ತದೆ. ಕರ್ನಾಟಕದ ಶಿರಸಿಯಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರೋ ಈ ಕ್ಷೇತ್ರಕ್ಕೆ ಸಾಗೋ ದಾರಿಯೇ ಅದ್ಭುತ. ದಾರಿಯ ಇಬ್ಬಾಗದಲ್ಲೂ ಮೈದಳಿದು ನಿಂತ ಮರಗಳು ತಂಗಾಳಿಯ ಬೀಸಿ ತನ್ನೂರಿಗೆ ಬರೋ ಅತಿಥಿಗಳಿಗೆ ಸ್ವಾಗತವನ್ನು ಕೋರುವಂತಿದೆ. ಮಾರ್ಗ ಮಧ್ಯದಲ್ಲಿ ಅಲ್ಲಲ್ಲಿ ಸಿಗೋ ನದಿಗಳು, ಝರಿಗಳು ತಮ್ಮ ಶಬ್ದಗಳ ಮೂಲಕ ಕುಶಲೋಪರಿಯನ್ನು ವಿಚಾರಿಸ್ತಾ ಇವೆಯೇನೋ ಅನ್ನುವ ಭಾವ ಮನದಲ್ಲಿ ಮೂಡೋದಂತೂ ಸತ್ಯ. ಇನ್ನು ಈ ಕ್ಷೇತ್ರದಲ್ಲಿ ಇರುವ ಹಯಗ್ರೀವ ಸರೋವರವಂತೂ ತನ್ನ ವಿಶಾಲತೆಯಿಂದ ಹಾಗೂ ಗಾಂಭೀರ್ಯದಿಂದ ಭೇದ ಭಾವ ಇಲ್ಲದೆ ಎಲ್ಲ ಜೀವರಾಶಿಗಳ ಕಣ್ಮನ ಸೆಳೆಯುತ್ತದೆ. ತ್ರಿವಿಕ್ರಮ ದೇವನ ಮುಂಭಾಗದಲ್ಲಿ ಭದ್ರವಾಗಿ ನಿಂತಿರೋ ಈ ಧ್ವಜಸ್ತಂಭ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟ ನಮ್ಮೆಲ್ಲರ ಮನದ ಭದ್ರತೆಯನ್ನು ಸೂಚಿಸ್ತಾ ಇದೆ. ದೇವಾಲಯದ ಒಳಗೆ 4 ಚಕ್ರದ ರಥವನ್ನೇರಿ ಕಂಗೊಳಿಸ್ತಾ ಇದ್ದಾನೆ ನಮ್ಮೆಲ್ಲರ ಒಡೆಯ ತ್ರಿವಿಕ್ರಮ. ಆದರೆ ನಮ್ಮ ದೃಷ್ಟಿಗೆ ಗೋಚರವಾಗುವುದು 3 ಚಕ್ರಗಳು ಮಾತ್ರ. ಇದಕ್ಕೆ ಐತಿಹಾಸಿಕ ಕಾರಣಗಳು ಏನೇ ಇದ್ದರೂ ಈ ಸ್ಥಿತಿಯನ್ನು ಹೀಗೆ ಚಿಂತಿಸಬಹುದೋ ಏನೋ. 4 ಚಕ್ರಗಳನ್ನು 4 ಪುರುಷಾರ್ಥಗಳ ಸಂಕೇತ ಎಂದು ಚಿಂತಿಸಿ ಕೊನೆಯದಾದ ಹಾಗೂ ಪ್ರಧಾನವಾದ ಮೋಕ್ಷರೂಪವಾದ ಪುರುಷಾರ್ಥವನ್ನು, ಅದರ ಸಂಕೇತವಾದ ಚಕ್ರವನ್ನು ಸ್ವತಃ ತ್ರಿವಿಕ್ರಮನೇ ತನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದಾನೇನೋ ಎಂದೆನಿಸುತ್ತದೆ. ಯಾಕೆಂದರೆ ಈ ತ್ರಿವಿಕ್ರಮ ಶಂಖ, ಚಕ್ರ, ಗದಾ, ಸರೋಜ ಮತ್ತು ಮಾಲೆಗಳನ್ನು ತನ್ನ ಕೈಗಳಲ್ಲಿ ಧರಿಸಿ ನಿಂತಿದ್ದಾನೆ. ಇಲ್ಲೇ ಸ್ವಲ್ಪ ಕೆಳಭಾಗದಲ್ಲಿರೋ ಪ್ರದೇಶವಂತೂ ನಮ್ಮ ಎಲ್ಲ ಇಷ್ಟ ದೈವಗಳನ್ನು ಒಂದೆಡೆ ಹಿಡಿದಿಟ್ಟ ಸಂಪುಟದಂತಿದೆ. ಅದುವೇ ಗುರುರಾಜರು ಧ್ಯಾನಾಸಕ್ತರಾಗಿ ಕುಳಿತ ಧವಳಗಂಗೆಯ ತಟ. ಈ ಪ್ರದೇಶವು ಈಗಾಗಲೇ ನವ್ಯ ರೂಪವನ್ನು ಪಡೆದುಕೊಂಡು ಇನ್ನಷ್ಟು ಭಕ್ತರನ್ನು, ಕಲಾ ರಸಿಕರನ್ನು ಸೆಳೆಯಲು ಸಜ್ಜಾಗ್ತಾ ಇರೋದರಿಂದ ಇನ್ನೊಮ್ಮೆ ಎಲ್ಲ ವಿಧವಾದ ಸಿಂಗಾರದಿಂದ ಅಲಂಕೃತವಾದ ಈ ಪ್ರದೇಶವನ್ನು ವಿಸ್ತಾರವಾದ ವಿವರಣೆಯೊಂದಿಗೆ ಸೆರೆ ಹಿಡಿದುಕೊಡುವ ಪ್ರಯತ್ನವನ್ನು ಮಾಡುತ್ತೇನೆ. ಅಲ್ಲಿ ತನಕ